ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ದಿವಸ ವಿಶೇಷವಾಗಿ ವರಮಹಾಲಕ್ಷ್ಮಿ ವ್ರತಕಥೆಯನ್ನು ಕೇಳಬೇಕು. ಬರೀ ಇದೇ ದಿವಸ ಅಂತಲ್ಲ, ಯಾರಿಗಾದರೂ ದುಡ್ಡಿನ ವಿಷಯದಲ್ಲಿ ಕಷ್ಟ ಇದ್ದರೆ, ಮಕ್ಕಳು ಮೊಮ್ಮಕ್ಕಳು ಹೀಗೆ ಅಪೇಕ್ಷೆ ಇತ್ತು ಅಂತಾರೆ, ಅದರಲ್ಲಿ ಕಷ್ಟ ಇದ್ದರೆ, ಇನ್ಯಾವುದೇ ಥರದ ಕಷ್ಟ ಆದರೂ ಪ್ರತಿ ಶುಕ್ರವಾರ ವಿಶೇಷವಾಗಿ ಈ ವರಮಹಾಲಕ್ಷ್ಮಿ ವ್ರತಕಥೆಯನ್ನು ಕೇಳೋದು ಬಹಳ ಉತ್ತಮ. ಆಗ ಲಕ್ಷ್ಮೀದೇವಿಯ ವಿಶೇಷ ಅನುಗ್ರಹ ಆಗುತ್ತೆ. ಈ ನಿಟ್ಟಿನಲ್ಲಿ ಈ ವ್ರತಕಥೆಗೆ ಹೋಗೋಣ. ಕೈಲಾಸದಲ್ಲಿ ರುದ್ರದೇವರು ಕೂತಿದ್ದಾರೆ, ದೊಡ್ಡ ಸಿಂಹಾಸನ, ಆಚೆ ಈಚೆ ಸುಂದರವಾದ ನದಿಗಳು ಹರಿತಾ ಇದೆ, ಒಳ್ಳೊಳ್ಳೆ ಮರಗಳಿದೆ, ಯಕ್ಷರು ಕಿನ್ನರರು ಈ ಥರ ನಾನಾ ರೀತಿಯಾದ ಗಣಗಳು ರುದ್ರದೇವರ ಸೇವೆಯನ್ನು ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ಈ ಥರದ ಒಂದು ಘಟನೆ. ಆಗ ಪಾರ್ವತೀ ದೇವಿ ಮೆಲ್ಲಕ್ಕೆ ನಡ್ಕೊಂಡು ಬರ್ತಾಳೆ. ಯಾರ ಹತ್ರ? ರುದ್ರದೇವರ ಹತ್ರ ಬಂದು ಕೈ ಮುಗಿತಾ ಸ್ವಾಮಿ ನಮಸ್ಕಾರ ಅಂತ ಹೇಳ್ತಾ ನಗ್ತಾ ನಗ್ತಾ ಸೀದಾ ಎಲ್ಲಿ ಬಂದು ಕೂತ್ಕೊಂಡ್ಳು? ರುದ್ರದೇವರ ಎಡತೊಡೆಯ ಮೇಲೆ ಬಂದು ಕೂತ್ಕೊಳ್ತಾಳೆ. ಕೂತ್ಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ, ಸ್ವಾಮಿ ನನಗೆ ನೀವು ಇವತ್ತು ಒಂದು ವಿಷಯವನ್ನು ತಿಳಿಸ್ಕೊಡ್ಬೇಕು ಅಂತ. ಏನು ಪ್ರಿಯ, ಏನು ಬೇಕು ಹೇಳು ಅಂತ ರುದ್ರದೇವರು ಕೇಳ್ತಾರೆ. ನನಗೆ ಒಂದು ವ್ರತದ ಬಗ್ಗೆ ತಿಳಿಸ್ಕೊಡಿ. ಯಾವ ವ್ರತವನ್ನು ಮಾಡಿದರೆ ವಿಶೇಷವಾಗಿ ಗೃಹಸ್ಥಾಶ್ರಮದವರು, ಅಂದರೆ ವಿಶೇಷವಾಗಿ ದಂಪತಿಗಳು ಸಂತೋಷದಿಂದ ಇರ್ತಾರೆ, ಸಕಲ ಸೌಭಾಗ್ಯದಿಂದ ಇರ್ತಾರೆ, ಸ್ತ್ರೀಯರಿಗೆ ಒಳ್ಳೆ ಸೌಭಾಗ್ಯ ಸಿಗಬೇಕು, ಸಂತಾನಾದಿಗಳಾಗಬೇಕು, ಐಶ್ವರ್ಯ ಸಿಗಬೇಕು, ಹೀಗೆ ಎಲ್ಲ ಫಲ ಸಿಗಬೇಕು, ಒಟ್ಟು ಓವರಾಲ್ ಎಲ್ಲ ಕವರ್ ಆಗಬೇಕು. ಆ ಥರ ಇದೊಂದು ಪ್ರಶ್ನೆಯನ್ನು ಕೇಳ್ತಾರೆ. ರುದ್ರದೇವರು ಸಂತೋಷದಿಂದ ಹೌದು, ವಿಶೇಷವಾಗಿ ಒಂದು ವ್ರತ ಮಾಡಬೇಕು ಅಂತ ತಿಳಿಸ್ತಾರೆ. ಅವರೇ ಒಂದು ಕಥೆಯನ್ನು ತಿಳಿಸ್ತಾರೆ. ಈ ಸಂದರ್ಭದಲ್ಲಿ ಯಾವಾಗ ಮಾಡಬೇಕು ಅಂದಾಗ ಶ್ರಾವಣ ಮಾಸ ಶುಕ್ಲ ಪಕ್ಷದ ಹುಣ್ಣಿಮೆಯ ಹಿಂದಿನ ಶುಕ್ರವಾರದ ದಿವಸ ಅಂತ ಹೇಳ್ತಾರೆ. ಆದರೆ ಈ ಸಲ ಏನು ವಿಶೇಷ ನೋಡಿ, ಹುಣ್ಣಿಮೆಯ ದಿವಸನೇ ಶುಕ್ರವಾರ ಬಂದಿದೆ. ವಿಶೇಷವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕು. ಸರಿ, ಇದಾದ ಮೇಲೆ ನೇರವಾಗಿ ಆ ಕಥೆಗೆ ಹೋಗೋಣ. ಏನು ಕಥೆನ ಹೇಳ್ತಾರೆ ರುದ್ರದೇವರು ಅಂದರೆ, ಒಂದು ಇತಿಹಾಸ. ಅಲ್ಲಿ ಕುಂಡಿನ ಅಂತ ಒಂದು ನಗರ, ಅದರಲ್ಲಿ ಒಬ್ಬರು ದಂಪತಿಗಳು ವಾಸ ಮಾಡ್ಕೊಂಡಿರ್ತಾರೆ. ಅಲ್ಲಿ ಹೆಂಡತಿಯ ಹೆಸರು ಚಾರುಮತಿ ಅಂತ. ಅವಳಿಗೆ ಅತಿಯಾದ ಭಕ್ತಿ ಗಂಡನ ಮೇಲೆ, ಯಾವಾಗಲೂ ಗಂಡನ ಸೇವೆಯನ್ನು ಮಾಡ್ತಾ ಇರ್ತಾಳೆ. ಅದರಲ್ಲೇ ನನಗೆಲ್ಲ ಸಿಗತ್ತೆ ಅಂತ. ಪಾಪ ನೋಡಿ, ಮನೆಯಲ್ಲಿ ತುಂಬ ಬಡತನ ಅವ್ರಿಗೆ. ಆದರೆ ಆಕೆ ಮಾತ್ರ ಎಂದಿಗೂ ನನ್ನ ಗಂಡ ಬಡವ ಅಂತ ಹೇಳಿ ಬಿಟ್ಟು ಹೋಗಲಿಲ್ಲ, ಜೊತೆಗೇ ಇದ್ದು ಸಹಕಾರವನ್ನು ನೀಡ್ತಾ ಹೋಗ್ತಾ ಇದ್ಲು. ಅವಳು ಒಂದು ದಿವಸ ಹೀಗೆ ಮಲ್ಕೊಂಡಿದ್ದಾಳೆ. ರಾತ್ರಿ ಕನಸಿನಲ್ಲಿ ಒಬ್ಬ ದೇವಿಯ ಪ್ರತ್ಯಕ್ಷ ಆಗಿದೆ. ಯಾವ ದೇವಿ ಬಂದಿದ್ದಾಳೆ ಅಂದರೆ ನಿಮಗೆ ಆಶ್ಚರ್ಯ, ವರಮಹಾಲಕ್ಷ್ಮಿನೇ ಬಂದಿದ್ದಾಳೆ. ವರಮಹಾಲಕ್ಷ್ಮಿನೂ ವ್ರತ ಮಾಡ್ದೇನೆ ಮುಂಚೆನೇ ಬಂದುಬಿಟ್ಟಿದ್ದಾಳೆ. ಅವಳ ಕನಸಿನಲ್ಲಿ ಬಂದು ನಗ್ತಾ ನಗ್ತಾ ಹೇಳ್ತಾಳೆ, ಏನೇ ಮಲಗಿದೆಯಲ್ಲ, ಹೇಳು ಹೇಳು ಅಂತ. ತಕ್ಷಣ ಇವರು ಕನಸಿನಲ್ಲಿ ಎಚ್ಚರಾಗಿ ಆ ಚಾರುಮತಿ ಹೇಳ್ತಾಳೆ, ಕನಸಿನಲ್ಲಿ ವಸ್ತುತಃ ನಿಜವಾಗಿ ಮಲಗಿದ್ದಾಳೆ. ಎಚ್ಚೆತ್ತು ನೋಡ್ತಾಳೆ, ಮುಂದೆ ಮಹಾಲಕ್ಷ್ಮಿ ಇದ್ದಾಳೆ. ಆಗ ಮಹಾಲಕ್ಷ್ಮಿ ಹೇಳ್ತಾಳೆ, ನೋಡು, ನೀನು ಬಹಳ ಕಷ್ಟಪಡ್ತಾ ಇದೆಯಾ, ನಿನ್ನ ಬಡತನ, ಇನ್ನೇನೇನು ಸೌಭಾಗ್ಯ ಸಿಗಬೇಕು, ಇನ್ನು ನಿನ್ನ ಕುಟುಂಬ ತುಂಬ ಸಂತೋಷದಿಂದ ಇರಬೇಕು, ಅದಕ್ಕೋಸ್ಕರ ನಾನೇ ಬಂದಿದ್ದೀನಿ, ಒಂದು ವ್ರತ ಹೇಳ್ತೀನಿ, ಅದನ್ನು ಮಾಡು ನೀನು ಅಂತ. ಆಗ ಈ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ತಾನೇ ವರಮಹಾಲಕ್ಷ್ಮಿ ಹೇಳ್ತಾಳೆ. ಏನು ಹೇಳ್ತಾಳೆ ಅಂದರೆ, ನನ್ನ ಪೂಜೆ ಮಾಡಲಿಕ್ಕೆ ಎಲ್ರಿಗೂ ಬುದ್ಧಿ ಬರಲ್ಲ, ಬುದ್ಧಿ ಬರಬೇಕು ಅಂದರೆ ಸಾವಿರಾರು ಜನ್ಮದ ಪುಣ್ಯ ಇರಬೇಕು, ಆಗ ಮಾತ್ರ ಮಾಡಬೇಕು ಅನ್ನೋ ಬುದ್ಧಿ ಬರುತ್ತೆ. ಯಾರು ಸರಿಯಾಗಿ ಅದಕ್ಕನುಗುಣವಾಗಿ ವ್ರತ ಮಾಡ್ತಾರೋ ಅವರಿಗೆ ನಾನು ಲೆಕ್ಕವಿಲ್ಲದ ಐಶ್ವರ್ಯ ಕೊಡ್ತೀನಿ,
ಮಕ್ಕಳನ್ನು ಕೊಡ್ತೀನಿ, ಏನು ಬೇಕು ಅವ್ರಿಗೆ ಆ ಫಲವನ್ನು ನಾನು ನೀಡ್ತೀನಿ ಅಂತ ಹೇಳ್ತಾರೆ. ಇಷ್ಟಾದಮೇಲೆ ಚಾರುಮತಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆದ ಕೂಡಲೇ ಸರಿಯಾಗಿ ಈ ವರಮಹಾಲಕ್ಷ್ಮಿ ವ್ರತ ಆಚರಣೆಯ ದಿವಸನೇ ಎಲ್ಲ ಬಂಧುಗಳ ಜೊತೆಗೆ ತಾನು ಅನ್ಯೋನ್ಯತೆಯಿಂದ ವಿಶೇಷವಾಗಿ ವರಮಹಾಲಕ್ಷ್ಮಿಯ ಸಂತೋಷ ಹೇಗಾಗಬೇಕೋ ಆ ರೀತಿ ಎಲ್ಲರ ಜೊತೆ ಸೇರಿ, ಅಕ್ಕಪಕ್ಕದ ಮನೆಯವರು, ಬಂಧುಗಳು ಎಲ್ಲರ ಜೊತೆಗೆ ಸೇರಿ ತಾನು ವ್ರತವನ್ನು ಆಚರಿಸ್ತಾಳೆ. ಇದಾದ ಮೇಲೆ ಇಷ್ಟೆಲ್ಲ ಕಥೆಯನ್ನು ಕೇಳಿದ್ಲಲ್ಲ ಪಾರ್ವತಿ, ಬಹಳ ಸಂತೋಷ ಆಯಿತು. ಪಾರ್ವತಿ ಇನ್ನೊಂದು ಪ್ರಶ್ನೆ ನೀಡ್ತಾಳೆ. ಹೌದು, ಈಗ ಚಾರುಮತಿ ತಾನು ಮಾಡಿದ್ದಾಳೆ ಈ ವ್ರತವನ್ನು, ಅವಳಲ್ದೇನೆ ಅವಳು ಸುತ್ತಲಿರೋ ಎಲ್ಲರೂ ಫಲ ಪಡ್ಕೊಂಡಿದ್ದಾರೆ. ಆದರೆ ವ್ರತ ಮಾಡೋದು ಹೇಗೆ, ಅದರ ವಿಧಿವಿಧಾನ ಹೇಗೆ ಅಂತ ಪಾರ್ವತಿನೇ ರುದ್ರದೇವರ ಬಳಿ ಪ್ರಶ್ನೆಯನ್ನು ಮಾಡ್ತಾರೆ. ಆಗ ರುದ್ರದೇವರು ಚಿಕ್ಕದಾಗಿ ಇದನ್ನು ಹೇಗೆ ಮಾಡಬೇಕು, ಯಾವುದನ್ನು ತಪ್ಪಿಸಬಾರ್ದು ಈ ವರಮಹಾಲಕ್ಷ್ಮಿ ವ್ರತ ದಿವಸ ಅನ್ನೋದನ್ನು ತಿಳಿಸ್ತಾ ಬರ್ತಾರೆ. ಅವ್ರು ಮೊದಲು ಹೇಳೋದೇನೆಂದರೆ, ಯಾವಾಗ ಶುಕ್ರವಾರ ಬರುತ್ತಲ್ಲ, ಆ ಶುಕ್ರವಾರದ ದಿವಸ ಬೇಗ ಎದ್ದು ಸ್ನಾನವನ್ನು ಮಾಡಿಕೊಂಡು ಶುಭ್ರವಾದ ವಸ್ತ್ರಗಳನ್ನು ಧರಿಸಬೇಕು. ಶುಭ್ರವಾದ ವಸ್ತ್ರ ಧರಿಸಿದ ಮೇಲೆ ಒಂದು ಒಳ್ಳೆ ಮಂಟಪವನ್ನು ಸಿದ್ಧತೆ ಮಾಡಿಕೊಂಡು ಅಲ್ಲಿ ಅಷ್ಟದಲ ಪದ್ಮವನ್ನು ಬರೆದು, ಅದಾದ ಮೇಲೆ ಅಲ್ಲಿ ಮೇಲೆ ತಟ್ಟೆಯನ್ನು ಇಟ್ಟು ಅಕ್ಕಿಯನ್ನು ತುಂಬಿಸಿ ಅದರ ಮಧ್ಯದಲ್ಲಿ ಒಂದು ಪೂರ್ಣ ಕಲಶ ಇಡಬೇಕು. ನೀರನ್ನು ಪೂರ್ಣ ತುಂಬಿಸಿ ಅಲ್ಲಿ 5 ರೀತಿಯ ಚಿಗುರೆಗಳನ್ನು ಹಾಕಬೇಕು. ತೆಂಗಿನಕಾಯಿ ಅದರ ಮೇಲೆ ಇಡಬೇಕು. ಅಲ್ಲಿ ಲಕ್ಷ್ಮಿಯ ಜೊತೆಗೆ ಶ್ರೀಹರಿಯನ್ನು ಆವಾಹನೆ ಮಾಡಬೇಕು ಅಂತ. ಆಗ ಒಂದು ಶ್ಲೋಕವನ್ನು ಹೇಳ್ಕೊಳ್ಳಿಕ್ಕಿದೆ ಅಂತ ಒಂದು ಶ್ಲೋಕ ಹೇಳ್ತಾರೆ. ಮಹಾಲಕ್ಷ್ಮಿ ನೀನು ದೇವರ ಜೊತೆಗೆ ಬಾಮ್ಮ ಈ ಕಲಶದಲ್ಲಿ ಅಂತ ಪ್ರಾರ್ಥಿಸ್ಬೇಕು. ಆಗ ಈ ಶ್ಲೋಕವನ್ನು ಹೇಳಬೇಕು. ಆ ಶ್ಲೋಕ ಇಲ್ಲೇ ಡಿಸ್ಪ್ಲೇ ಆಗಿದೆ, ಅದನ್ನು ಗಮನಿಸ್ಕೊಳ್ಬಹುದು. ಈ ಶ್ಲೋಕದ ಅರ್ಥ ಏನು? ಇಡೀ ಲೋಕ ನಿನ್ನನ್ನು ಪೂಜಿಸ್ತಾ ಇದೆ ತಾಯಿ, ಕಮಲದ ಮೇಲೆ ನೀನು ಕುಳಿತಿರ್ತೀಯ, ಕಮಲವಾಸಿನಿ, ಕಮಲವನ್ನು ಕೈಯಲ್ಲಿ ಹಿಡ್ಕೊಂಡಿರ್ತೀಯ, ನಾರಾಯಣ ಪ್ರಿಯಳಾದವಳು ನೀನು, ನನ್ನ ಮೇಲೆ ಸಂತುಷ್ಟಳಾಗು, ನನಗೆ ಐಶ್ವರ್ಯ ನೀಡು ಅಂತ ಈ ರೀತಿ ಏನು ಅಭೀಷ್ಟ ಇದೆಯೋ ಅದನ್ನು ಪ್ರಾರ್ಥಿಸ್ಕೊಳ್ಬೇಕು. ಪ್ರಾರ್ಥನೆ ಮಾಡಿ ಆ ಕಲಶಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಹೋಗಬೇಕು. ಅದಾದ ಮೇಲೆ ಮಹಾಲಕ್ಷ್ಮೀ ದೇವಿಗೆ ನೈವೇದ್ಯ ಸಮರ್ಪಣೆ, ಅಂದರೆ ದೇವರಿಗೆ ಮಾಡಿ ಲಕ್ಷ್ಮೀ ಸಮರ್ಪಣೆ ಒಟ್ಟಿಗೆ. ಏನನ್ನು ಸಮರ್ಪಣೆ ಮಾಡಬೇಕು ಅಂದರೆ, ಇಲ್ಲಿ ಕಡುಬುಗಳನ್ನು ಸಮರ್ಪಣೆ ಮಾಡಬೇಕು ಅಥವಾ ಹೋಳಿಗೆಯನ್ನು ಸಮರ್ಪಣೆ ಮಾಡಬೇಕು. ಇದರ ಜೊತೆಗೆ ಅನೇಕ ರೀತಿಯಾದ ಹಣ್ಣುಗಳು ಅದನ್ನೂ ನೈವೇದ್ಯಕ್ಕೆ ಇಡಬಹುದು. ಅದಾದ ಮೇಲೆ ತಾಂಬೂಲ ಎಲ್ಲವನ್ನು ಸಮರ್ಪಣೆ ಮಾಡಿ, ಅವಳಿಗೆ ವಸ್ತ್ರ ಏನಾದಿದ್ರೆ ಅದನ್ನು ಸಮರ್ಪಣೆ ಮಾಡಿ ಲಕ್ಷ್ಮೀದೇವಿಗೆ ಮಹಾಮಂಗಳಾರತಿಯನ್ನು ಮಾಡಬೇಕು. ಅದಾದಮೇಲೆ ಎಲ್ಲರ ಕೈಲಿ ಪುಷ್ಪವನ್ನು ಕೊಟ್ಟು ಎಲ್ಲರೂ ಅರ್ಚನೆ ಮಾಡೋ ಥರ ಲಕ್ಷ್ಮಿಯ ಫೋಟೋ ಇದೆ, ಅದಕ್ಕೆ ಅರ್ಚನೆಯನ್ನು ಮಾಡಿ, ಅದಾದಮೇಲೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಿ ಲಕ್ಷ್ಮೀದೇವಿಗೆ ಅರ್ಘ್ಯವನ್ನು ನೀಡಿ, ಕೊನೆಗೆ ದಾರ ಏನಿರುತ್ತೆ ಆ ದಾರವನ್ನು ಎಲ್ಲ ಸ್ತ್ರೀಯರು ತಾವು ಕೈಗೆ ಕಟ್ಕೊಳ್ಬೇಕು. ಆದರೆ ತಮ್ಮ ಗಂಡಂದ್ರಿಗೆ ಕೊಟ್ಟು ಅವರು ಕಟ್ಟಬೇಕು. ಹೀಗೆ ವರಮಹಾಲಕ್ಷ್ಮಿ ವ್ರತದ ವಿಧಿವಿಧಾನವನ್ನು ರುದ್ರದೇವರು ತಿಳಿಸ್ತಾ ಬಂದರು. ಇದಾದಮೇಲೆ ಅಲ್ಲಿ ಕಡುಬಿನ ಬಗ್ಗೆ ಬಂತಲ್ಲ, ಎಷ್ಟು ಕಡುಬು ಅಂತಿದೆ? 12 ಕಡುಬುಗಳನ್ನು ಸಮರ್ಪಣೆ ಏನು ಮಹಾಲಕ್ಷ್ಮಿಗೆ ಮಾಡಿರ್ತೀರಿ ಅದನ್ನು ಅಷ್ಟೂ ಒಬ್ಬನಿಗೆ ದಾನವನ್ನು ಕೊಡಬೇಕು. ಅಲ್ಲ, ನಮಗೆ ಪ್ರಸಾದ ಉಳಿಲಿಲ್ವಲ್ಲ ಅಂದರೆ ಹೆಚ್ಚಿಗೆ ನೈವೇದ್ಯವನ್ನು ಇಟ್ಟಿರಬೇಕು, ಅದರಲ್ಲಿ 12 ಒಬ್ಬನಿಗೆ ದಾನವಾಗಿ ಕೊಡಬೇಕು ಅಂತ ಅರ್ಥ. ಈ ವ್ರತ ಏನಿದೆ ಇಲ್ಲಿವರೆಗೆ ಯಾವ ಥರ ಮಾಡಬೇಕು ಅಂತ ರುದ್ರದೇವರು ತಿಳಿಸಿದ್ದಾರೆ. ಇದೇ ಪ್ರಕಾರ ಹಿಂದೆ ಚಾರುಮತಿ ಮಾಡಿದ್ಲು. ಅದಕ್ಕೆ ಅವಳ ಮನೆಯಲ್ಲಿ ಸಂಪತ್ತು ತಾನಾಗಿ ಬಂತು, ಐಶ್ವರ್ಯ ಬಂತು, ಇದರ ಜೊತೆಗೆ ಮಕ್ಕಳಾದರು, ಇನ್ನು ಸೌಭಾಗ್ಯವತಿಯಾದಳು, ಏನು ಫಲ ಬೇಕು ಎಲ್ಲ ಅವಳಿಗೆ ಸಿಕ್ತು ಅಂಥೇಳಿ ರುದ್ರದೇವರು ತಾವು ಪಾರ್ವತೀ ದೇವಿಗೆ ಇದೆಲ್ಲ ಹೇಳ್ತಾರೆ. ಅಷ್ಟೇ ಅಲ್ಲ, ಮುಂದೆ ಇನ್ನೊಂದು ಮಾತಿದೆ. ಈ ವ್ರತಕಥೆಯನ್ನು ಯಾರು ಕೇಳ್ತಾರೆ, ಕೇಳೋದ್ರಿಂದಲೇ ಐಶ್ವರ್ಯ, ಮಕ್ಕಳ ಭಾಗ್ಯ, ಸೌಭಾಗ್ಯ ಪ್ರಾಪ್ತಿ, ಹೀಗೆ ಅನೇಕ ಫಲಗಳು ಉಂಟಾಗತ್ತಂತೆ. ಹಾಗಾಗಿಯೇ ಈ ವರಮಹಾಲಕ್ಷ್ಮಿ ವ್ರತಕಥೆಯನ್ನು ಎಲ್ಲರೂ ಅವಶ್ಯವಾಗಿ ಕೇಳಬೇಕು. ಕೇಳಿದಂತೆ ಅನುಷ್ಠಾನವನ್ನು ಮಾಡಿದ್ರಂತೂ ಇನ್ನೆಷ್ಟು ಫಲ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಹೀಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಉಮಾ ಮಹೇಶ್ವರರ ಸಂವಾದದಲ್ಲಿ ಈ ಮಹಾಲಕ್ಷ್ಮಿ ವ್ರತದ ಕಥೆ ವಿಶೇಷವಾಗಿ ಬಂದಿದೆ. ಇದನ್ನು ತಪ್ಪದೆ ಎಲ್ಲರೂ ಪ್ರತಿ ಶುಕ್ರವಾರ ಕೇಳೋದಂತೂ ಬಹಳ ವಿಶೇಷ. ಅದರಲ್ಲೂ ಶ್ರಾವಣ ಮಾಸ, ಅದರಲ್ಲೂ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿ ಕಥೆಯನ್ನು ಕೇಳೋದು ಇದು ಇನ್ನೂ ವಿಶೇಷ. ಅದರಿಂದ ಎಲ್ಲರೂ ತಪ್ಪದೆ
ಈ ವರಮಹಾಲಕ್ಷ್ಮಿ ವ್ರತ ಕಥೆಯನ್ನು ಶ್ರದ್ಧೆಯಿಂದ ಕೇಳಿ, ಇನ್ನೊಬ್ಬರಿಗೆ ಹೇಳಿ, ಇನ್ನೊಂದನ್ನು ಗಮನದಲ್ಲಿಡಿ. ನೀವು ಕೇಳೋದಲ್ಲದೆ 10 ಜನಕ್ಕೆ ನೀವು ಕೇಳಿಸಿದ್ರಿ ಅಂತಾದರೆ ಅದರ ಪುಣ್ಯ ಎಲ್ಲ ನಿಮಗೂ ಸಿಗತ್ತೆ, ಒಂದೊಂದು ಅಂಶ. ಹಾಗಾಗಿ ಪ್ರಚಾರವನ್ನು ಮಾಡಿ ಎಲ್ರಿಗೂ ಮಾಡುವಂತೆ ಪ್ರೇರೇಪಣೆ ಮಾಡಿ ಅಂತ ತಿಳಿಸ್ತಾ, ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಆ ವರಮಹಾಲಕ್ಷ್ಮಿ ಶ್ರೀಹರಿಯ ಪರಿಪೂರ್ಣ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.